ಧರ್ಮಸ್ಥಳ ಸುತ್ತಲೂ ಬುರುಡೆ ಇಟ್ಕೊಂಡು ಚಿನ್ನಯ್ಯ ನಟಿಸಿದ ಸಿನಿಮಾ 52 ದಿನ ಪೂರೈಸಿದೆ. ಚಿನ್ನಯ್ಯ ಹೇಳಿದಂತೆ ಶವಗಳಿಗಾಗಿ ಹುಡುಕಾಡಿದ್ದು ಒಂದು ಭಾಗ, ಆಮೇಲೆ ಬುರುಡೆ ತಂದು ಷಡ್ಯಂತ್ರ ರೂಪಿಸಿದವರನ್ನೇ ಎಸ್ಐಟಿ ಲಾಕ್ ಮಾಡಿದ್ದು ಎರಡನೇ ಭಾಗದಲ್ಲಿ ಟ್ವಿಸ್ಟ್ ಕೊಟ್ಟಿತ್ತು. ಈಗ ಮತ್ತೆ ಎಸ್ಐಟಿ ನೆಲ ಬಗೆದು ಕಳೆಬರೆಗಳಿಗೆ ಹುಡುಕಾಟ ನಡೆಸೋಕೆ ರೆಡಿಯಾಗಿದ್ದು, ಕ್ಲೈಮ್ಯಾಕ್ಸ್ ತೋರಿಸೋಕೆ ಎಸ್ಐಟಿ ರೆಡಿಯಾಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಎಂದು ಅನಾಮಿಕನಾಗಿ ಬಂದ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್ ಮೇಲೆ ಶಾಕ್ ಕೊಡುತ್ತಿದ್ದ. 10-15 ದಿನಗಳಿಂದ ಬುರುಡೆ ರಹಸ್ಯದ ಬೆನ್ನತ್ತಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಬುರುಡೆ ಎಲ್ಲಿಂದ ಬಂತು, ಯಾರು ತಂದು ಕೊಟ್ಟರು, ಅಷ್ಟಕ್ಕೂ ಆ ಬುರುಡೆ ಯಾರದ್ದು, ಯಾವಾಗ ಸತ್ತಿದ್ದು ಎಂಬುದೆಲ್ಲ ರೋಚಕ ತಿರುವು ಪಡೆಯುತ್ತಿದೆ. ತನಿಖೆ ವೇಳೆ ಚಿನ್ನಯ್ಯ, ಸೌಜನ್ಯ ಮಾವ, ಕುಸುಮಾವತಿ ಸಹೋದರ ವಿಠ್ಠಲ್ಗೌಡರ ಹೆಸರು ಹೇಳಿ ಕೊನೆಗೆ ಚಿನ್ನಯ್ಯ ಶಿವಮೊಗ್ಗ ಜೈಲು ಸೇರಿದ್ದಾನೆ. ಮೊದಲು ಚಿನ್ನಯ್ಯ ಹೇಳಿದಂತೆಲ್ಲ ಧರ್ಮಸ್ಥಳದಲ್ಲಿ ನೆಲಬಗೆದು ನೋಡಿದ್ದ ಎಸ್ಐಟಿ ಈಗ ಅದೇ ಚಿನ್ನಯ್ಯ ಹೇಳಿರುವ ಷಡ್ಯಂತ್ರದ ಸೂತ್ರಧಾರರು, ಪಾತ್ರಧಾರಿಗಳನ್ನ ಎಸ್ಐಟಿ ಅಧಿಕಾರಿಗಳು ಮ್ಯಾರಥಾನ್ ವಿಚಾರಣೆ ಮಾಡುತ್ತಿದ್ದಾರೆ. ಇಲ್ಲಿವರೆಗೂ ಧರ್ಮಸ್ಥಳದ ಸುತ್ತ ಶುರುವಾದ ಬುರುಡೆ ಅನ್ನೋ ಸಿನಿಮಾ ಅರ್ಧ ಶತಕ ಪೂರೈಸಿದ್ದು ಸೆಂಚುರಿಯತ್ತ ಮುನ್ನುಗ್ಗುತ್ತಿದೆ. ದಿನಕ್ಕೊಬ್ಬರು ಪಾತ್ರಧಾರಿಗಳ ಹೆಸರು ಎಸ್ಐಟಿ ತನಿಖೆಯಲ್ಲಿ ರಿವೀಲ್ ಆಗ್ತಾನೇ ಹೋಗ್ತಿದೆ. ಪಾತ್ರಧಾರಿ 1 ಸಿಎನ್ ಚಿನ್ನಯ್ಯ, ಮುಸುಕುಧಾರಿ, ಧರ್ಮಸ್ಥಳದ ಮಾಜಿ ನೌಕರ. ಪಾತ್ರಧಾರಿ 2 ಮಹೇಶ್ ಶೆಟ್ಟಿ ತಿಮರೋಡಿ, ಸೌಜನ್ಯ ಕೇಸ್ನ ಹೋರಾಟಗಾರ. ಪಾತ್ರಧಾರಿ 3 ಜಯಂತ್ ಟಿ, ಎರಡನೇ ದೂರುದಾರ, ಸೌಜನ್ಯ ಕೇಸ್ನ ಹೋರಾಟಗಾರ. ಪಾತ್ರಧಾರಿ 4 ಗಿರೀಶ್ ಮಟ್ಟಣ್ಣವರ್, ಮಾಜಿ ಪೊಲೀಸ್ ಅಧಿಕಾರಿ. ಪಾತ್ರಧಾರಿ 5 ಸುಜಾತಾ ಭಟ್, ಅನನ್ಯ ಭಟ್ ಕತೆ ಸೃಷ್ಟಿಕರ್ತೆ. ಪಾತ್ರಧಾರಿ 6 ಮೊಹಮ್ಮದ್ ಸಮೀರ್, ಧೂತ ಯೂಟ್ಯೂಬ್ ಮಾಲೀಕ. ಪಾತ್ರಧಾರಿ 7 ಅಭಿಷೇಕ್ ಹಾಸನ, ಯೂಟ್ಯೂಬರ್. ಪಾತ್ರಧಾರಿ 8 ಮನಾಫ್, ಲಾರಿ ಮಾಲೀಕ, ಕೇರಳ ಯೂಟ್ಯೂಬರ್. ಪಾತ್ರಧಾರಿ 9 ವಿಠ್ಠಲ್ಗೌಡ, ಸೌಜನ್ಯ ಮಾವ. ಪಾತ್ರಧಾರಿ 10 ಸಂತೋಷ್ ಕುಮಾರ್, ಸಂಸದ, ಕೇರಳ ಕಮ್ಯುನಿಸ್ಟ್ ಪಕ್ಷ. ಈ 10 ಜನರೇ ಧರ್ಮಸ್ಥಳದ ಸುತ್ತಲೂ ಬುರುಡೆ ಅನ್ನೋ ಸಿನಿಮಾಗೆ ಕಥೆ, ಚಿತ್ರಕಥೆ, ನಿರ್ದೇಶನ ಮತ್ತು ನಿರ್ಮಾಪಕರು ಅನ್ನೋದು ಸದ್ಯ ಎಸ್ಐಟಿ ತನಿಖೆಯಿಂದ ಸಿಕ್ಕಿರುವ ಅಂಶ. ಇಲ್ಲಿವರೆಗೂ ಚಿನ್ನಯ್ಯನನ್ನ ವಿಚಾರಣೆ ಮಾಡಿ ಮುಗಿಸಿದ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ನಿನ್ನೆ ಹಾಜರುಪಡಿಸಿದ್ರು. ಆಮೇಲೆ ನ್ಯಾಯಾಂಗ ಬಂಧನವಾಗಿದ್ದು 14 ದಿನ ಶಿವಮೊಗ್ಗದ ಜೈಲಿಗೆ ಚಿನ್ನಯ್ಯನನ್ನ ಶಿಫ್ಟ್ ಮಾಡಲಾಯಿತು. ಈಗ ಎಸ್ಐಟಿ ಅಧಿಕಾರಿಗಳು ಮ್ಯಾರಥಾನ್ ವಿಚಾರಣೆ ಮಾಡ್ತಿರೋದು ವಿಠ್ಠಲ್ಗೌಡನನ್ನ. ಉಜಿರೆ ಪಂಚಾಯತ್ನಲ್ಲಿ ಕೆಲಸಕ್ಕಿದ್ದ ಚಿನ್ನಯ್ಯ 1.5 ವರ್ಷದ ಹಿಂದೆ ವಿಠ್ಠಲ್ಗೌಡನ ಕಣ್ಣಿಗೆ ಬೀಳ್ತಾನೆ. ಆತನ ಮನವೊಲಿಸಿ ತಿಮರೋಡಿ ಮನೆಗೆ ಕರೆದುಕೊಂಡು ಹೋಗಿದ್ದು ಇದೇ ವಿಠ್ಠಲ್ಗೌಡ. ಅಲ್ಲಿಂದಲೇ ಈ ಬುರುಡೆ ಕಥೆ ಹುಟ್ಕೊಂಡಿದ್ದು. ಸೌಜನ್ಯ ಹೋರಾಟದ ಮುಂದುವರೆದ ಭಾಗವಾಗಿ ಬುರುಡೆ ತಂದು ದೊಡ್ಡ ಮಟ್ಟದ ಗಮನ ಸೆಳೆಯುವ ಕಥೆ ರೆಡಿ ಮಾಡಿದ್ದೇ ಈ ವಿಠ್ಠಲ್ಗೌಡ ಅಂತ ಗೊತ್ತಾಗಿದೆ. ಬಂಗ್ಲೆಗುಡ್ಡ ಕಾಡಲ್ಲಿ ಬಹಳ ಬುರುಡೆಗಳಿವೆ, ಅಸ್ಥಿಪಂಜರಗಳಿವೆ ಅಂತ ಇದೇ ವಿಠ್ಠಲ್ಗೌಡ ಕುಡ್ಲಾ ರ್ಯಾಂಪೇಜ್ ಅನ್ನೋ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನದಲ್ಲಿ ಹೇಳಿದ್ದ. ಈಗ ಸರ್ ನೋಡಿದ್ರೆ ಮುಂಚಿನ ಎಲ್ಲ ಮುಂಚಿನ ಎಲುಬೆಲ್ಲ ಇದೆಲ್ಲ ಅದೆಲ್ಲ ಇಲ್ಲಿ ಸಿಗುತ್ತೆ ಈಗ ಸರ್. ಓಕೆ ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಅತ್ಯಾಚಾರ ಮಾಡಿಕೊಂಡು ಬಂದು ಇಲ್ಲಿ ಬಿಸಾಕುವಂತದ್ದು ಅಂತ ಹೇಳಿಯಾ? ಖಂಡಿತ. ಇದೇ ವಿಡಿಯೋನೇ ವಿಠ್ಠಲ್ಗೌಡ ಸಿಕ್ಕಿಬೀಳಲು ಪ್ರಮುಖ ಸಾಕ್ಷಿಯಾಯಿತು. ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಲಾಕ್ ಮಾಡೋ ಮೊದಲೇ ಈ ವಿಠ್ಠಲ್ಗೌಡ ಬುರುಡೆ ಕಥೆ ಬಾಯ್ಬಿಟ್ಟಿದ್ದ. ಚಿನ್ನಯ್ಯನನ್ನ ಎಸ್ಐಟಿ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಬುರುಡೆ ತಂದುಕೊಟ್ಟಿದ್ದು ಸೌಜನ್ಯ ಮಾವ ವಿಠ್ಠಲ್ಗೌಡ ಅಂತ ಹೇಳಿಕೆ ಕೊಟ್ಟಿದ್ದ. ಹೀಗಾಗಿ 3 ದಿನದಿಂದ ವಿಠ್ಠಲ್ಗೌಡನನ್ನ ಎಸ್ಐಟಿ ವಿಚಾರಣೆ ಮಾಡುತ್ತಿತ್ತು. ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ವಿಠ್ಠಲ್ಗೌಡನನ್ನ ಕರ್ಕೊಂಡು ಬಂಗ್ಲೆಗುಡ್ಡಕ್ಕೆ ಹೋಗಿ ಬುರುಡೆ ತಂದ ಜಾಗವನ್ನೆಲ್ಲ ಮಹಜರು ಮಾಡಿದ್ರು. ಇವತ್ತು ಬಂಗ್ಲೆಗುಡ್ಡದಲ್ಲೆಲ್ಲ ಬುರುಡೆ ತಂದಿದ್ದ ಜಾಗ ಹುಡುಕಾಡಿ ಮತ್ತೆ ವಿಠ್ಠಲ್ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ಮ್ಯಾರಥಾನ್ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಾಳೆಯೂ ಬಂಗ್ಲೆಗುಡ್ಡದಲ್ಲಿ ಬುರುಡೆಯ ಉಳಿದ ಕಳೇಬರಗಳಿಗಾಗಿ ಎಸ್ಐಟಿ ಹುಡುಕಾಟ ನಡೆಸಲಿದೆ. ಮಟ್ಟಣ್ಣವರ್, ಜಯಂತ್ಗೂ ಮ್ಯಾರಥಾನ್ ಡ್ರಿಲ್. ಎಸ್ಐಟಿ ಅಧಿಕಾರಿಗಳು ಒಂದು ಕಡೆ ವಿಠ್ಠಲ್ಗೌಡನ ವಿಚಾರಣೆ ಮಾಡುತ್ತಿದ್ರೆ, ಇನ್ನೊಂದು ಕಡೆ ಗಿರೀಶ್ ಮಟ್ಟಣ್ಣವರ್ ಜಯಂತ್ನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಶುಕ್ರವಾರ ಮಧ್ಯರಾತ್ರಿ 2:30ರವರೆಗೂ ಮಟ್ಟಣ್ಣವರ್ ಜಯಂತ್ನನ್ನ ವಿಚಾರಣೆಗೆ ಒಳಪಡಿಸಿದ್ರು. ನಿನ್ನೆಯೂ ಮಧ್ಯರಾತ್ರಿವರೆಗೂ ವಿಚಾರಣೆ ನಡೆಸಿದ್ರು. ಇವತ್ತು ಗಿರೀಶ್ ಮಟ್ಟಣ್ಣವರ್ ಜಯಂತ್ನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದು, ಯಾವಾಗ ಬೇಕಿದ್ರೂ ಮೂವರನ್ನೂ ಎಸ್ಐಟಿ ಅಧಿಕಾರಿಗಳು ಬಂಧಿಸೋ ಸಾಧ್ಯತೆ ಇದೆ. ಕೇರಳ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ಬುಲಾವ್.
ಕೇರಳದ ಲಾರಿ ಮಾಲೀಕನಾಗಿರುವ ಈ ಮನಾಫ್ ತನ್ನದೇ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ಫೇಮಸ್ ಆಗಿದ್ದ. ಆದರೆ ಇದೇ ಮನಾಫ್ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಭೇಟಿ ಮಾಡಿದ್ದ ಫೋಟೋ ಎಸ್ಐಟಿಗೆ ಸಿಕ್ಕಿತ್ತು. ಜೊತೆಗೆ ಕೇರಳದಲ್ಲಿ ಧರ್ಮಸ್ಥಳದ ಬಗ್ಗೆ ಸುಜಾತಾ ಭಟ್ ಸಂದರ್ಶನವನ್ನು ಮಾಡಿ ಹಲ್ಚಲ್ ವಿಡಿಯೋಗಳನ್ನು ಹಂಚಿಕೊಂಡಿದ್ದ. ಸಾವಿರಾರು ಅತ್ಯಾಚಾರ ಕೊಲೆಗಳಾಗಿವೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದ. ಈಗ ಇದೇ ಮನಾಫ್ಗೆ ಎಸ್ಐಟಿ ವಿಚಾರಣೆಗೆ ಕರೆದಿದ್ದು ಬೆಳಿಗ್ಗೆ ಮನಾಫ್ ಬೆಳ್ತಂಗಡಿ ಎಸ್ಐಟಿ ಎದುರು ಹಾಜರಾಗಬೇಕಿದೆ. ಅಂದಹಾಗೆ ಈ ಯೂಟ್ಯೂಬರ್ ಮನಾಫ್ಗೆ ಈಗ ಬುರುಡೆ ಷಡ್ಯಂತ್ರ ತನ್ನ ಬುಡಕ್ಕೆ ಬಂದಿದೆ ಅನ್ನೋ ಭಯ ಶುರುವಾಗಿದ್ದು, ಸುಜಾತಾ ಭಟ್ ಮಾತು ಕೇಳಿ ನನ್ನ ಮರ್ಯಾದೆಯನ್ನ ನಾನೇ ಕಳ್ಕೊಂಡೆ, ನನಗೆ ಕೇರಳದಲ್ಲಿ ಈಗ ಅವಮಾನವಾಗ್ತಿದೆ ಅಂತ ನ್ಯೂಸ್ 18ಗೂ ಹೇಳಿಕೆ ಕೊಟ್ಟಿದ್ದಾನೆ. ಬೇಜಾರಾಗ್ತಾ ಇದೆ. ಇದೊಂದು ಕ್ರೆಡಿಬಿಲಿಟಿ ಇತ್ತು, ಅದು ಹೋಗ್ಬಿಟ್ಟಿದೆ. ಇವರಿಗೆ ಎಂಟರ್ಟೈನ್ ಮಾಡಬಾರ್ದು. ಇಂಥ ಲೇಡಿಗೆ ನಾವು ಜಾಸ್ತಿ ಇದು ಕೊಡಬಾರ್ದು, ಇಂಪಾರ್ಟೆಂಟ್ ಕೊಡಬಾರ್ದು, ಬಿಡ್ಬೇಕು. ಇವ್ರಕ್ಕಿಂತ ನಮಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ? ಬೇಜಾರಾಗಿ ಮಾತಾಡ್ತಾ ಇರೋದು. ಇವರಿಂದ ಅಷ್ಟು ಇನ್ಸಲ್ಟ್ ನಮಗೆ ಬರ್ತಾ ಇದೆ. ಹಾಸನದ ಯೂಟ್ಯೂಬರ್ ಅಭಿಷೇಕ್ಗೂ ಎಸ್ಐಟಿ ಬುಲಾವ್. ಧರ್ಮಸ್ಥಳ ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು, ಎಸ್ಐಟಿ ಅಧಿಕಾರಿಗಳು ಯೂಟ್ಯೂಬರ್ ಅಭಿಷೇಕ್ನನ್ನ 2 ದಿನಗಳ ಕಾಲ ವಿಚಾರಣೆ ಮಾಡಿ ಕಳಿಸಿದ್ರು. ಸಿಎನ್ ಚಿನ್ನಯ್ಯ ಶವಹೂತ ಸ್ಥಳಗಳಿಗೆ ಅಭಿಷೇಕ್ ಮೊದಲೇ ಭೇಟಿ ನೀಡಿದ್ದ ಆರೋಪದಡಿ ವಿವರಣೆ ಪಡೆದಿದ್ರು. ಚಿನ್ನಯ್ಯ ಹೆಣ ಹುತ್ತಿದ್ದ ಜಾಗಗಳನ್ನ ಎಸ್ಐಟಿಗೂ ತೋರಿಸುವ ಮೊದಲೇ ಅಭಿಷೇಕ್ ಅದೇ ಜಾಗಗಳಲ್ಲಿ ವಿಡಿಯೋ ಮಾಡಿದ್ದ. ಹೀಗಾಗಿ ಎಸ್ಐಟಿ ಮ್ಯಾರಥಾನ್ ವಿಚಾರಣೆ ಮಾಡಿ ಕಳಿಸಿತ್ತು. ಈಗ ಬೆಳಿಗ್ಗೆ ಮತ್ತೆ ಎಸ್ಐಟಿ ಅಧಿಕಾರಿಗಳು ಅಭಿಷೇಕ್ಗೆ ವಿಚಾರಣೆಗೆ ಬರಲು ಸೂಚಿಸಿದ್ದಾರೆ. ಅಂದಹಾಗೆ ಅಭಿಷೇಕ್ ತಂದೆ ಮುದ್ದುಗೋಪಾಲ ನ್ಯೂಸ್ 18 ಜೊತೆ ಮಾತಾಡಿದ್ರು. ನನ್ನ ಮಗನಿಗೆ ಏನೂ ಗೊತ್ತಿಲ್ಲ ಅಂತ ಮಗನನ್ನ ಸಮರ್ಥಿಸಿಕೊಂಡ್ರು. ಜೊತೆಗೆ ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕವೂ ದೂರವಾಗಬೇಕು ಅಂದ್ರು. SIT ತನಿಖೆ ನಡೀತಾ ಇದೆ. ಆ ತನಿಖೆ ರಿಸಲ್ಟ್ ಹೊರಬಿದ್ದ ಮೇಲೆ ನಮಗೂ ಕೂಡ ಗೊತ್ತಾಗ್ತದೆ. ಸರ್, ಈಗ ಒಂದು 3-4 ದಿವಸಗಳಲ್ಲಿ ಒಂದು 5 ನೋಟಿಸ್ ಕಳಿಸ್ತಾರೆ ವಾಟ್ಸಪ್ಪಲ್ಲಿ. ಹಾಗಾಗಿ ಹಿಂಗೆ ಕರೆದಿದ್ದಾರೆ, ಹೋಗ್ತೀನಿ ಅಂತ ಅಂದ. ಸರಿಯಪ್ಪ ಹೋಗು, ಅದು ಏನು ನಡೆದೈತೆ ಅದನ್ನು ನಿನಗೆ ಏನು ಗೊತ್ತು ಅದನ್ನು ಮುಚ್ಚಿ ಮರೆಯಲ್ದಂಗೆ ಕರೆಕ್ಟಾಗಿ ಹೇಳು ಅಂತ ನಾವು ಹೇಳ್ಬೇಕು. ಆ ಫೈನಲ್ ರಿಸಲ್ಟ್ ಏನು ವಾಮಿಟ್ ಆಗುತ್ತೆ ಆಗ ನಾವು ನೋಡಬೇಕಾಗುತ್ತೆ. ಧರ್ಮಸ್ಥಳದ ಸುತ್ತ ವಿವಾದಿತ ಸಿನಿಮಾಗೆ ಮುಹೂರ್ತ ಇಟ್ಟು ಗ್ಯಾಂಗ್ ಚಿನ್ನಯ್ಯನ ಕೈಯಲ್ಲಿ ಬುರುಡೆ ಕೊಟ್ಟು ಕೋರ್ಟ್ಗೆ ಕಳಿಸಿ ಇವತ್ತಿಗೆ 78 ದಿನ ಆಯಿತು. ಚಿನ್ನಯ್ಯ ಹೇಳಿದ ಬುರುಡೆ ಕಥೆ ಆಧರಿಸಿ ಎಸ್ಐಟಿ ತನಿಖೆ ಶುರು ಮಾಡಿ ಇವತ್ತಿಗೆ 52 ದಿನ ಕಂಪ್ಲೀಟ್ ಆಗಿದೆ. ಬುರುಡೆ ಸಿನಿಮಾ ಇನ್ನೂ ಓಡ್ತಾ ಇದ್ದು ಸೆಂಚುರಿ ಪೂರೈಸುತ್ತಾ ಇಲ್ವಾ, ಹೊಸ ಪಾತ್ರಧಾರಿಗಳ ಹೆಸರನ್ನೂ ಎಸ್ಐಟಿ ಜನರಿಗೆ ಪರಿಚಯಿಸುತ್ತಾ ಅನ್ನೋದೇ ನಿಗೂಢ. ಮಂಜು ಆರ್ಯ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಧರ್ಮಸ್ಥಳ.